Okay, let's go. ಗೈಸ್, ಡೇ 2 ಔಟ್ ಆಫ್ 100 ಡೇಸ್ ವ್ಲಾಗಿಂಗ್ ಚಾಲೆಂಜ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಂದು ಡೇ 2 ಆ್ಯಂಡ್ ಇವತ್ತಿನ ವ್ಲಾಗಿನ ಆರಂಭ ಮನೆಯಿಂದ ಆ್ಯಂಡ್ ಬೆಳಗ್ಗೆದೆಲ್ಲ ಫ್ರೆಶ್ ಅಪ್ ಆಗಿ ಡ್ರೆಸ್ಅಪ್ ಆಗಿ ಸೊ ಫೈನಲಿ ಕಾಲೇಜ್ಗೆ ಹೋಗುವ ಸಮಯ. ಸೊ ಫಟ್ ಅಂತ ಕಾಲೇಜ್ಗೆ ಹೋಗಿ ಈವ್ನಿಂಗ್ ಮತ್ತೆ ಸಿಗ್ತೀನಿ. ಫಸ್ಟ್ ಕಾಲೇಜ್ ಹೋಗ್ಬೇಕಂದ್ರೆ ಬಸ್ಸಲ್ಲಿ ಹೋಗಬೇಕು. ಕಾಲೇಜ್ ವ್ಯಾನ್ ಮಿಸ್ ಆಗಿಬಿಟ್ಟಿದೆ ಪರ್ಸ್ನಲ್ ವರ್ಕ್ ಆಗಿ. ಸೊ ಬನ್ನಿ ಹೋಗೋಣ. ಫಸ್ಟ್ ನಾನು ಲೈಟ್ಸ್ ಆಫ್ ಮಾಡ್ತೀನಿ. ಲೈಟ್ ಆಫ್ ಮಾಡಿ ಫಟ್ ಅಂತ ಹೋಗ್ಬೇಕು ಕಾಲೇಜ್ಗೆ. ಆ್ಯಂಡ್ ಬ್ಯಾಗ್ ಪ್ಯಾಕ್ ಮಾಡಿದ್ದೀನಿ ಆ್ಯಂಡ್ ಹೋಗಬೇಕು. ಸೊ ನನ್ನ ಬ್ಯಾಗ್ ಇಲ್ಲಿದೆ, ಪ್ಯಾಕ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ಇವತ್ತು ನೋಡಿ ಇವತ್ತು ಬ್ಲಾಗ್ ತುಂಬ ಲೇಟಾಗಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಫುಲ್ ಸಣ್ಣ ಇಲ್ಲಿಗೆ ಬಂದಿದ್ದೀನಿ. ಆ್ಯಂಡ್ ಗೈಸ್, ಇವತ್ತು ನಮ್ಮ ಡ್ಯಾಡಿ ಸ್ಕೂಟಿ ತೊಗೊಂಡಿಲ್ಲ ಆ್ಯಂಡ್ ಸ್ಕೂಟಿ ಇಲ್ಲೇ ಇಟ್ಟೋಗಿದ್ದಾರೆ. ಫಟಾಫಟ್ ಶೂ ಹಾಕೊಂಡು ಗೈಸ್ ಫೈನಲಿ ಶೂ ಹಾಕೊಂಡಿದ್ದೀನಿ. ಇವಾಗ ಫುಲ್ ಡ್ರೆಸ್ ಅಪ್ ನೋಡಿ ಹೇಗಿದೆ ಅಂತ. ಸೊ ಬನ್ನಿ ಹೋಗೋಣ, ಲೆಟ್ಸ್ ಗೋ ಟು ಕಾಲೇಜ್. ಇಟ್ಸ್ ಹೆವಿ ಟೂ ಲೇಟ್. ಆ್ಯಂಡ್ ಗೈಸ್ ಡೋರ್ನ ಲಾಕ್ ಮಾಡಿದ್ದೀನಿ ಆ್ಯಂಡ್ ಇವಾಗ ಫಟ್ ಅಂತ ಹೋಗ್ಬೇಕು. ನ್ಯೂ ಟು ಕಾಲೇಜ್ ಗೈಸ್. ಡೇ 1 ಚಾಲೆಂಜನ್ನು ಕಂಪ್ಲೀಟ್ ಮಾಡಿದ್ವಿ. ಬಟ್ ಡೇ 2 ಬಂದ ತಕ್ಷಣ ಅದು ಕಷ್ಟ ಇದೆ ಅಂತ ಅರ್ಥ ಆಯಿತು. ಆ್ಯಂಡ್ ಬಟ್ ಆಲ್ಸೋ ನಾನು ಕಷ್ಟ ಇದ್ದರೂ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಡೇ 2 ಡೇ 100 ಎಲ್ಲ ಕಂಪ್ಲೀಟ್ ಮಾಡೋಣ. ಚಾಲೆಂಜ್ನ ಫುಲ್ ಕಂಪ್ಲೀಟ್ ಮಾಡಿ ಮತ್ತೆ ಬೇರೆ ಚಾಲೆಂಜಸ್ ಇಡೋಣ. ಹಾಗೆ ಡೇ 1ನಿಂದ ಡೇ 100 ತನಕ ವ್ಲಾಗ್ಸಲ್ಲಿ ತುಂಬ ಚೇಂಜಸ್ ಬರುತ್ತೆ, ನೆಕ್ಸ್ಟ್ ಲೆವೆಲ್ ಕಾಂಟೆಂಟ್ಸ್ ಎಲ್ಲ ಬರುತ್ತೆ. ಸೊ ನೋಡ್ತಾ ಇರಿ ಗೈಸ್. ಕಾಲೇಜ್ ಹೋಗ್ಬೇಕಾದ್ರೆ ನೋಡಿ ಎಲ್ಲ ಟ್ರಾಫಿಕ್ ಇದೆ, ಹಂಗೆ ಬಸ್ಸೇ ಬರ್ತಾ ಇದೆ. ಸೊ ನಮ್ಮ ಕಾಲೇಜ್ ಬಸ್ ಮಿಸ್ ಆಗಿತ್ತು, ಮಿಸ್ ಆಗಿ ತುಂಬ ಲೇಟಾಗಿ ಬರ್ತಾ ಇದೆ. ಸೊ ಕಾಲೇಜ್ ಬಸ್ ಬಂದ ತಕ್ಷಣ ಹೋಗೋಣ. ಸಾರಿ, BMTC ಬಸ್ ಬಂದ ತಕ್ಷಣ ಬಂದಿದೆ. ಸೊ ಗೈಸ್ BMTC ಬಸ್ ಬಂದಿದೆ. ಸೊ ಫಟ್ ಅಂತ ಹೋಗ್ಬಿಡೋಣ ಗೈಸ್, ಲೆಟ್ಸ್ ಗೋ. BMTC ಬಸ್ ಸ್ಟಾಪ್ ಆಗಿದೆ. ಸೊ ನಾನು ಕಾಯ್ತಾ ಇದ್ದೀನಿ ಬೇರೆ ಬಸ್ಸಿಗೆ. ಆ್ಯಂಡ್ ಟ್ರಾಫಿಕ್ ನೋಡಿ ಹೇಗೆ ಬೆಳನಲ್ಲಿ ಗ್ಯಾಸ್ ಲೈನ್ ಬ್ಯಾಂಗ್ಳೂರು ಟ್ರಾಫಿಕ್ ತುಂಬ ವೇಟ್ ಮಾಡ್ತೀನಿ. ಫೈನಲಿ ರೀಚ್ ಆಗ್ತೀವಿ. ಗೈಸ್ ಫೈನಲಿ ರೀಚ್ ಆಗ್ತೀವಿ. ಗೈಸ್ ಮೂವಿಂಗ್ ಟು ಕಾಲೇಜ್ ಬೆಲೆ ಬ್ಯಾಂಗ್ಳೂರು. Guys, so day 2 once again walking in the same shortcut way to college. Guys, check it the sound. It's like a piano. Guys, so sound piano ತರ ಕೇಳಿಸ್ತಿರ್ಬೋದು. Let's go. Guys, so day 2 out of 100 vlog ಕಾಲೇಜ್ ಹೋಗ್ತಾ ಮಾಡ್ತಾ ಇದ್ದೀವಿ. ಆ್ಯಂಡ್ ಕಾಲೇಜ್ ವೇ ಸೇಮ್ ವೇಗೆ ಹೋಗ್ತಾ ಇದ್ದೀವಿ. ಚೆಕ್ ಇಟ್ ಆಫ್ ಗೈಸ್. ಗೈಸ್ ಕಾಲೇಜ್ಗೆ ಏನಕ್ಕೆ ಲೇಟ್ ಆಗಿದೆ ಅಂದರೆ ಏನು ಕೇಳ್ತೀರ ಗೈಸ್, ಬಸ್ ಸ್ಟ್ರಕ್ ಆಗಿ ರಿಪೇರ್ ಆಗಿಬಿಟ್ಟಿತ್ತು. ಆ್ಯಂಡ್ ಗೆಸ್ಟ್ನಲ್ಲಿ ಟ್ರಾಫಿಕ್ ಬೇರೆ ಇತ್ತು. ಸೊ ಬಸ್ ಬರೋಕ್ಕೆ ಲೇಟ್ ಆಯಿತು, ಅದಕ್ಕೆ ಲೇಟ್ ಮಾಡಿದೆ ಗೈಸ್. ಇದೇ ನಮ್ಮ ಕಾಲೇಜ್ ವೇ. ಸೊ ಕಾಲೇಜ್ ಹೋಗ್ತಾ ಇದ್ದೀನಿ. ಆ್ಯಂಡ್ ಗೈಸ್ 3:30 ಆದಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ತುಂಬ ಲೇಟ್ ಆಗಿದೆ, ಹಾಗೆ ಹೋಗಬೇಕು, ಕ್ಲಾಸ್ ಅಟೆಂಡ್ ಮಾಡಬೇಕು. ಸೊ 3:30 ಆದಮೇಲೆ ಮತ್ತೆ ಐ ವಿಲ್ ಬಿ ಬ್ಯಾಕ್ ಇನ್ ದ ವ್ಲಾಗ್. ಗೈಸು ನೆನಪಿರಲಿ, ಡೇ 2 ಕಂಪ್ಲೀಟ್ ಮಾಡೇ ಗೈಸು. ಎಲ್ಲರಿಗೂ ಸಾರಿ ಗೈಸು, ಇವತ್ತಿನ ವ್ಲಾಗಲ್ಲಿ ನಾನು ಕಾಲೇಜಿಂದ ಬರುವಾಗ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಬಿಕಾಸ್ ನನ್ನ ಮೊಬೈಲ್ ಬ್ಯಾಟ್ರಿ ಫುಲ್ ಆಗಿತ್ತು. ಯಾಕಂದರೆ ಹಳೆ ವೀಡಿಯೋ ಡೇ 1 ವೀಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ಅಪ್ಲೋಡ್ ಮಾಡೋಕ್ಕೆ ಇಟ್ಟಿದ್ದೆ, ಮಾರ್ನಿಂಗ್ ಟೈಮಲ್ಲಿ ಅಪ್ಲೋಡಿಗೆ ಇಟ್ಟಿದ್ದೆ. ಸೊ ಟೈಮ್ 2 hours ಮೇಲೆ ತಗೊಂತು. ನಾನು ರೀಚ್ ಆಗಿದ್ದೆ 9 o'clock ಕಾಲೇಜ್, 10 o'clock ರೀಚ್ ಆಯಿತು ಇವತ್ತು. ಸೊ ಅಪ್ಲೋಡಿಗೆ ಇಟ್ಟಿದ್ದೆ. ಸೊ 28% ಚಾರ್ಜ್ ಇತ್ತು, ಎಲ್ಲ ಖಾಲಿ ಆಗಿಬಿಟ್ಟಿದೆ.
ಚಾರ್ಜು ಖಾಲಿ ಆಯಿತು, ಡೇಟಾ ಖಾಲಿ ಆಯಿತು. ಅಪ್ಲೋಡ್ ಇವಾಗ ಮಾಡ್ತಾಯಿದ್ದೀನಿ. ಸೊ ಇವಾಗ ಅಪ್ಲೋಡ್ ಆಗಿದೆ ಹೊಸ ಡೇ 1 ವೀಡಿಯೋಸು. ನೀವು ನೋಡಿಲ್ಲ ಅಂದರೆ ನೋಡಿ ಗೈಸ್. ಆ್ಯಂಡ್ ಸಾರಿ ಫಾರ್ ದಟ್. ಕಾಲೇಜಿಂದ ಬ್ಲಾಗ್ ಕಂಟಿನ್ಯೂ ಮಾಡಿಲ್ಲ ಅದಕ್ಕೆ. ಸೊ ಬ್ಲಾಗ್ ಏನು ಕಾಲೇಜಿಂದ ಕಂಟಿನ್ಯೂ ಮಾಡಿಲ್ಲ, ಬಟ್ ನಾನು ಮನೆಗೆ ಬಂದಿದ್ದೀನಿ. ಸೊ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡಿ. ಆ್ಯಂಡ್ ಇವಾಗ ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ಫೋಟೋಶೂಟ್ಗೆ ಹೋಗ್ಬೇಕು. ಐ ಮೀನ್ ಪಾಸ್ಪೋರ್ಟ್ ಸೈಜ್ ಫೋಟೋ ಕೇಳಿದ್ದಾರೆ ಕಾಲೇಜಲ್ಲಿ. 3 ಫೋಟೋಸ್ ತೊಗೊಬೇಕು. ಸೊ ಫಟ್ಟಂತ 3 ಫೋಟೋಸ್ನ ಕ್ಲಿಕ್ ಮಾಡಿಸ್ಬೇಕಾಗಿ ನಮ್ಮ ವೆಹಿಕಲ್ ಗಾಡಿ ಒಂದು ಟೈರ್ ಪಂಚರ್. ಸೊ ನೀವು ನೋಡ್ಬೋದು, ಸ್ಟೆಪ್ನಿ ಟೈರ್ ಹಾಕಿದ್ದೀವಿ. ಆ್ಯಂಡ್ ಹಿಂದ್ಗಡೆ ಇರೋ ಬ್ಯಾಕ್ ಸೈಡ್ ಟೈರ್ ಪಂಚರ್ ಆಗಿದೆ. ಸೊ ಅದನ್ನು ಮಾಡಿಸ್ಬೇಕು. ಬನ್ನಿ ಲೆಟ್ಸ್ ಗೋ ಗೈಸ್. ಪಂಚರ್ ಮಾಡಿಸ್ಬೇಕು, ಮತ್ತು ಏನಂದರೆ ಫೋಟೋ ಮಾಡಿಸ್ಬೇಕು, ಮತ್ತು ಏನೋ ಒಂದು ಕೆಲಸ ಇದೆ ಪರ್ಸ್ನಲ್. ಸೊ ಅದನ್ನೆಲ್ಲ ಮುಗಿಸೋಣ. ಆ್ಯಂಡ್ ಏನು ಕೆಲಸ ಇದೆ ಅದನ್ನು ತೋರಿಸ್ತೀನಿ. ಐ ಮೀನ್ ಪಂಚರ್ ಮಾಡಿಸ್ತೀವಲ್ಲ, ಸೊ ಪಂಚರ್ ಮಾಡೋದು ಹೀಗಾಗುತ್ತೆ. ಅದು ಓಪನ್ ಆಗ್ತಿಲ್ಲ ನಮ್ಮ ಕಡೆ. ಹಾಗೆ ನಮ್ಮ ಕಾಲೇಜ್ ಗೈಸ್, ಇವತ್ತಿನ ಕಾಲೇಜ್ ಡೇ ತುಂಬ ಚೆನ್ನಾಗಿತ್ತು. ಬಿಕಾಸ್ ನಾನು ಪಂಪ್ ಹೋಯ್ತಿದ್ದೆ. ಆ್ಯಂಡ್ ನಮ್ಮ ಫ್ರೆಂಡ್ ಎಲ್ಲರೂ ಸೇರಿ ನಾವು ವಾಟರ್ ಬಾಟಲಿಂದ ರಾಕೆಟ್ ಮಾಡ್ತಾಯಿದ್ವಿ. ನಾವು ಚಿಕ್ಕವರಿದ್ದಾಗ ಮಾಡಿರ್ತೀವಿ, ಬಟ್ ಇವಾಗ ಒಂದು ಫಿಸಿಕ್ಸಲ್ಲಿ ಅಂದರೆ ಕ್ಲಾಸ್ 11th ಫಿಸಿಕ್ಸಲ್ಲಿ ಒಂದು ಟಾಪಿಕ್ ಬಂತು, ಅದು ರಾಕೆಟ್ ಬಗ್ಗೆ. ಸೊ ನಾವು ಬಾಟಲಿಂದ ವಾಲ್ಪಿನ್ ಹಾಕ್ಬಿಟ್ಟು ಹಾಫ್ ವಾಟರ್ ಫಿಲ್ ಮಾಡಿ ಹಾಫ್ ಏರ್, ಪಂಪಿಂದ ಏರ್ ಹೊಡೆದು ವಾಟರ್ ಬಾಟಲ್ ಕ್ಯಾಪ್ ಓಪನ್ ಮಾಡಿದ್ರೆ ರಾಕೆಟ್ ಹೈಟಾಗಿ ಹಾರ್ಕೊಂಡು ಹೋಗುತ್ತೆ. ಸೊ ಅದನ್ನು ನಾವು ಟ್ರೈ ಮಾಡಿದ್ವಿ ಕಾಲೇಜಲ್ಲಿ. ತುಂಬ ಮಜಾ ಬಂತು. ಕಂಟಿನ್ಯೂಸ್ಲಿ 20-30 ಟೈಮ್ಸ್ ಅದನ್ನು ಟ್ರೈ ಮಾಡಿದ್ವಿ. ಸೊ ಪಂಪ್ ತಂದಿದ್ದಕ್ಕೆ ಅದು ಬಿಟ್ಟರೆ ನಾವೆಲ್ಲ ಪಂಪ್ ಬೇಕಂತ ಕಾಲೇಜಲ್ಲಿ ಕೇಳ್ತಾಯಿದ್ವಿ. ಆ್ಯಂಡ್ ಐ ಥಿಂಕ್ ಅವ್ರಿಗೆ ಬ್ಯುಸಿ ಇದ್ರು ಅಂದ್ಕೊತೀನಿ, ಕೊಟ್ಟಿಲ್ಲ. ಸೊ ನಮ್ಮ ಮನೇಲಿ 2-3 ಪಂಪ್ ಇತ್ತು, ಏನೂ ಕೊಯ್ಯೋದು ಅಂತ ಅಂತ ತೊಗೊಂಡೋಗ್ಬಿಟ್ಟೆ. ಆ್ಯಂಡ್ ಇವತ್ತಿನ ಡೇ ತುಂಬ ಮಸ್ತಾಗಿತ್ತು ಗೈಸ್. ನಮ್ಮ ಕಾಲೇಜ್ ಟೀಚರ್ನ ಗ್ರೌಂಡಿಗೆ ತಂದುಬಿಟ್ಟಿದ್ವಿ ಗೈಸ್. ವ್ಲಾಗ್ ಮಾಡೋಕ್ಕೇನೂ ಆಗಿಲ್ಲ ಕಾಲೇಜಲ್ಲಿ, ಯಾಕಂದರೆ ಬ್ಯಾಟ್ರಿ ಖಾಲಿಯಾಗಿತ್ತು. ಬಟ್ ಕಾಲೇಜಲ್ಲಿ ಏನು ನಡೆದಿದೆ ಅಂತ ಅದನ್ನು ಹೇಳಿದ್ನಲ್ಲ. ಸೊ ರಾಕೆಟ್ ಮಾಡಿದ್ವಿ. ಆ್ಯಂಡ್ ರಾಕೆಟ್ ಮಾಡಿ ಅದನ್ನು ಫ್ಲೈ ಮಾಡಿದ್ವಿ 20-30 ಸಲ ಕಂಟಿನ್ಯೂ. ಒಂದು ಪೀರಿಯಡ್ ಫುಲ್ಲು ರಾಕೆಟ್ ಆಡ್ಸೋದ್ರಲ್ಲೇ ಮಜಾ ಮಾಡಿದ್ವಿ, ಪ್ರಾಕ್ಟಿಕಲ್ ಥರ. ಆ್ಯಂಡ್ ಎಲ್ಲರೂ ಮಜಾ ಮಾಡಿದ್ವಿ, ಎಲ್ಲರೂ ನೆಗ್ತಾಯಿದ್ರು. ಸೊ ಅದೆಲ್ಲ ನೀರು ಸಿಡಿದ್ಬಿಡ್ತಿತ್ತು ನಮ್ಮ ಫ್ರೆಂಡ್ ಮುಖಕ್ಕೆಲ್ಲ. ನನಗೂ ಸಿಡಿದಿತ್ತು, ನಾನು ಒಂದು ಸಲ ಹಾಕಿದೆ. ನಮಗೆ ದೇಶಪಾಂಡೆ ಅಂತ ಫುಲ್ಲು ಫ್ರೆಂಡ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದ್ರು ಗೈಸ್. ಆ್ಯಂಡ್ ಮಾಡಿದ್ವಿ. ಹಾಗೆ ನಾನು ಒಂದು ಮನೇಲಿ ಮಾಡಿಬಿಟ್ಟು ವೀಡಿಯೋದಲ್ಲಿ ಮಾಡಬೇಕಂತ ಮಾಡಿದ್ದೀನಿ. ಸೊ ರಾಕೆಟ್ ಬನ್ನಿ ಮಾಡೋಣ. ವಾಲ್ಪಿನ್ ತೊಗೊಂಬರ್ಬೇಕು. ಹಾಗೆ ಟೋಟಲ್ 3 ವರ್ಕ್ ಇದೆ, ಮುಗಿಸೋಣ ಗೈಸ್. ಸೊ ಕೀಪ್ ಇನ್ your mind, reduce the dreams only works when you work on it. Just thinking and saying I'll do tomorrow for work, I'll do tomorrow for dream, I'll work from tomorrow. Don't say that. The reasons are waste bullshit. Start from today and start content creation, start your work, start your college exam preparation, start everything which you want to do, start anything which you want to do. Nobody believes in you. You lost again and again and again. The bloodlines are cut off. Not lines, the bloodlines. ಕೈಸ ತುಂಬ ಜನ ಹೇರ್ ಸ್ಟೈಲ್ ಮೇಲೆ ಹಿಂಗೆಲ್ಲ ಮಾಡ್ಕೊಳೋದು. ನಾನು ಹಿಂಗೆ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಪರವಾಗಿಲ್ಲ, ಹೇರ್ ಸ್ಟೈಲ್ ಟೆನ್ಷನೇ ಇಲ್ಲ, ಚಿಂತೆನೇ ಇಲ್ಲ ಗೈಸ್. ಹೇರ್ ಸ್ಟೈಲ್ ಬಗ್ಗೆ ವರ್ಕ್ ಮೇಲೆ ಚಿಂತೆ ಆಗ್ಬಿಟ್ಟಿದೆ ಇವಾಗ. ಬ್ಲಾಗ್ ಮಾಡಬೇಕಲ್ಲ ಡೈಲಿ. ನಿನ್ನೆ ಮಾಡಿರೋ ಎಡಿಟಿಂಗ್ ಯಾವತ್ತೂ ಮಾಡಿಲ್ಲ ಗೈಸ್ ನಾನು. ಫುಲ್ಲು 1 ಡೇ, ಐ ಮೀನ್ 3 to 4 hours ಹಾಕಿದರೆ ಅರ್ಧ ವೀಡಿಯೋ ಕಂಪ್ಲೀಟ್ ಆಗಿರೋದು. ಐ ಮೀನ್ ನಾನು ವ್ಲಾಗ್ ಜಾಸ್ತಿ ಹೊತ್ತು ಮಾಡ್ತಾಯಿದ್ದೀನಿ, ಏನು ಮಾಡ್ತಾಯಿದ್ದೀನಿ ಗೊತ್ತಿಲ್ಲ. ಬಟ್ ಸಮಥಿಂಗ್ ಈಸ್ ಹ್ಯಾಪನಿಂಗ್. It's taking my time. I am giving a time for that. It may work, but let's focus on work, development, self change, and let's work on it. That's it. Work. Guys, so consistency is the key of success in content creation or any of the profession. Make sure you follow consistency with discipline. Okay, so ಈವ್ನಿಂಗ್ ಕಾಲೇಜ್ ಮುಗಿದ್ಮೇಲೆ ಬಂದು ನೋಡಿದ್ರೆ ಈಗ ನೋಡಿ ಬಾಗಲದಲ್ಲಿ ಏನು ಹಾಕಿದ್ದಾರೆ, ಏನಿದು? ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಬೆಂಗಳೂರು ಏನೇನೋ ಬರ್ತಿದ್ದಾರೆ. ಬ್ಯಾಕ್ವರ್ಡ್ ಕ್ಲಾಸಸ್ ಏನಕ್ಕೆ ಇವೆಲ್ಲ ಬರ್ತಿದ್ದಾರೆ? ಆ್ಯಕ್ಚುಲಿ ನೇಬರ್ ಮನೇಲೂ ಇದೆ. ವಾಟ್ ಇಸ್ ದಿಸ್ ಗೈಸ್? ನ್ಯೂ ಸ್ಟಿಕ್ಕರ್ ಅದರಲ್ಲಿ ಬರ್ತಿದ್ದಾರೆ, ಮತ್ತು ಡೋಂಟ್ ರಿಮೂವ್ ಅಂತ.
ಡು ನಾಟ್ ರಿಮೂವ್ ದ ಸ್ಟಿಕ್ಕರ್. QR ಕೋಡ್ ಕೊಟ್ಟಿದ್ದಾರೆ, ಏನಂತ ಸ್ಕ್ಯಾನ್ ಮಾಡಿ ನೋಡಬೇಕು. ಗೈಸ್, ಸಾಕಷ್ಟು ಹಸುಗಳನ್ನು ನೋಡಿರುವ ವಿಲೇಜ್ ಬಾಯ್ಸ್. ಸೊ ಬ್ಯಾಂಗ್ಳೂರಲ್ಲೂ ಹಸುಗಳಿದೆ. ಚೆಕ್ ಇಟ್ ಔಟ್. ಹಸು ಸಾಕೋದು ಬ್ಯಾಂಗ್ಳೂರಲ್ಲೂ ಇದೆ. ಹಸು ಬೆಂಗಳೂರಲ್ಲೂ ಸಾಕ್ತಿದ್ದಾರೆ. ಎಲ್ಲ ಡೆವಲಪ್ ಅಂತ ಅನ್ಬೇಡಿ. ಸಿಟೀಸ್ ಬಿಟ್ಟರೆ ಬೇರೆ ಕಡೆ ಹಳ್ಳಿ ಇದೆ ಬೆಂಗಳೂರಲ್ಲಿ. ಬ್ಯಾಂಗ್ಳೂರು ಅನ್ನೋದು ಫುಲ್ಲು ಮ್ಯಾಪಲ್ಲಿ ಹಳ್ಳಿಗಳು ಇದೆ. ಸೊ ಆ ಹಳ್ಳಿಗಳಲ್ಲಿ ಹಸುನ ಸಾಕ್ತಾರೆ. ಆ್ಯಂಡ್ ಅದರಲ್ಲಿ ಪ್ರಾಫಿಟ್ ಬರೋದಂತ ನೀವು ಬಂದಿದ್ರೆ ನೀವು ಪಕ್ಕ ಮುರುಕು. ಯಾರು ತೋರಿಸ್ತಾರೆ ಅವ್ರು ಇರಲ್ಲ, ಯಾರು ಇರಲ್ಲ ಅವ್ರು, ಯಾರು ಇಡ್ತಾರೆ ಅವ್ರು ತೋರಿಸೋದೇ ಇಲ್ಲ. ಆ್ಯಂಡ್ ಗೈಸ್, ಬ್ಲಾಗಲ್ಲಿ ತುಂಬ ಮಾತಾಡಿದ್ದೀನಿ. ಆ್ಯಂಡ್ ಇವಾಗ ಫಟ್ ಅಂತ ಡ್ರೆಸ್ ಚೇಂಜ್ ಮಾಡಬೇಕು, ಯಾಕಂದ್ರೆ ಕಾಲೇಜ್ ಡ್ರೆಸ್ ಹಾಕೊಂಡು ಬೆಳಗ್ಗೆಯಿಂದ ಕಾಲೇಜ್ ಡ್ರೆಸ್ ಹಾಕೊಳೋದು, ಮತ್ತು ಈವ್ನಿಂಗು ಕಾಲೇಜ್ ಡ್ರೆಸ್ ಹಾಕೊಳೋದು ಒಂಥರ ಇರಿಟೇಷನ್. ಫೋಟೋಶೂಟ್ ಮಾಡಿಸ್ಕೊಂಡು ಕಾಲೇಜ್ ಡ್ರೆಸ್ ತೆಗೆದು ಬಿಸಾಕಬೇಕು. ಅಂದರೆ ಇಕ್ಬೇಕಪ್ಪ, ನಮ್ಮ ಕಾಲೇಜಲ್ಲಿ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಸುಮ್ಮನೆ ಹೇಳ್ತಾ ಇದ್ದಾರೆ ಜಸ್ಟ್. ಆ್ಯಂಡ್ ಗೈಸು, ನಿಮಗೇನು ಡೇ ಥರ ಅನಿಸಿದೆ, ಬಟ್ ಕತ್ಲಾಗಿದೆ. ಮತ್ತೆ ಡ್ರೆಸ್ ಚೇಂಜ್ ಮಾಡಿದ್ದೀನಿ. ಟೆರೇಸ್ಗೆ ಹೋಗಿ ಬಟ್ಟೆ ಒಣಗಿದೆ ಅಂತ ನೋಡಬೇಕು, ಮತ್ತೆ ತೊಗೊಬೇಕು ಬಟ್ಟೆನ. ಗೈಸು, ನಮ್ಮ ಬಟ್ಟೆ ಎಲ್ಲಿದೆ, ನಾನು ಯಾವಾಗ ವಾಶ್ ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಐ ಥಿಂಕ್ ಮಾರ್ನಿಂಗ್ ವಾಶ್ ಮಾಡಿ. ಸೆಲ್ಫ್ ವಾಷಿಂಗ್, ಸೆಲ್ಫ್ ವೇರಿಂಗ್, ಎವ್ರಿಥಿಂಗ್ ಸೆಲ್ಫಿಶ್. ಸೆಲ್ಫಿಶ್ ಅಂದರೆ ಹಿಂಗಿರಬೇಕು. ಗಾಡ್ ಮೇಡ್ ಮಿ ಸೆಲ್ಫಿಶ್. ಸೆಲ್ಫಿಶ್ ಇನ್ ವರ್ಕ್. ಟು ಬಿ ಟ್ರೂತ್, ಎವ್ರಿಬಡಿ ವಿಲ್ ಬಿ ಸೆಲ್ಫಿಶ್ ಇನ್ ವರ್ಕ್. ಎಸ್. ಆ್ಯಂಡ್ ಗೈಸು, ಹತ್ತಿ ಬೆಲೆಗೆ ಕೆಲಸ ಮಾಡೋಕ್ಕೆ ಹೋಗಿ ಗೈಸು, ಹೊರಗೆ ಹೋಗೋಕ್ಕಿಂತ ಮುಂಚೆ ಕ್ಲೈಮೇಟ್ ಚೆಕ್ ಮಾಡಿ ಈವ್ನಿಂಗ್. ಸೊ ಕ್ಲೌಡ್ಸ್ ಎಲ್ಲ ಇದೆ. ಇಲ್ಲಿ ಕ್ಲೌಡ್ಸ್ ಇಲ್ಲ, ಇಲ್ಲಿ ಕ್ಲೌಡ್ಸ್ ಇದೆ. ಐ ಥಿಂಕ್ಸ್ ಮಳೆ ಬರುತ್ತೆ. ಸೊ ಅಲ್ಲೆಲ್ಲ ಕ್ಲೌಡ್ ಬ್ಲ್ಯಾಕ್ ಆಗಿದೆ. ಆ್ಯಂಡ್ ಇಲ್ಲಿ ಬ್ಲೂ ಇದೆ. ಆ್ಯಕ್ಚುಲಿ ಇಲ್ಲೆಲ್ಲ ಕ್ಲೌಡ್ ಇಲ್ಲ. ನಿಮ್ಗೆ ಏನಾದರೂ ಕ್ಲೌಡ್ ಕಂಡ್ರೆ ಹೇಳಿ. ಇಲ್ಲಿ ಕ್ಲೌಡ್ ಇದೆ, ಇಲ್ಲೆಲ್ಲ ಈ ಪಾರ್ಟ್ ಎಲ್ಲ ಕ್ಲೌಡ್ ಇದೆ. ಸೊ ಮಳೆ ಬರೋ ಚಾನ್ಸಸ್ ಇದೆ, ಗೊತ್ತಿಲ್ಲ. ಫಟ್ಟಂತ ಬಟ್ಟೆ ತೊಗೊಂಡು ಬಟ್ಟೆ ಒಣಗಿ ಬಟ್ಟೆ ಮನೇಲಿಟ್ಟು ಹೋಗಬೇಕು. ಡ್ರೆಸ್ ಚೇಂಜ್ ಮಾಡಿ ಬನ್ನಿ, ಲೆಟ್ಸ್ ಗೋ. Come on guys, let's go. Guys, so catching the dress. This is what I do personally, and nobody can see what I'm going to do in home, what I do in home. Okay. Guys, so check the clouds and let's go down. So finally reached home. ಮನೆ ಒಳಗಡೆ. And see this, what is this? Keep the clothes here and join properly. And guys, so I'll meet you after dressing college dress, after wearing the college dress. Guys, so ಕತ್ಲಾಯ್ತು ಅಂತ ಪಂಚರ್ ಅಂಗಡಿ ಎಲ್ಲೂ ಇರಲ್ಲ ಅಂದ್ಬಿಟ್ಟು ವೆಹಿಕಲ್ಗೆ ಅದು ಟೈರ್ ಪಂಚರ್ ಮಾಡಿಸ್ಬೇಕಿತ್ತಲ್ಲ. ಸೊ ಅದನ್ನು ಕ್ಯಾನ್ಸಲ್ ಆಯಿತು, ಮತ್ತೆ 2 ವರ್ಕ್ ಕ್ಯಾನ್ಸಲ್ ಆಯಿತು. ಹಾಗೆ ನಾನು ಫಟ್ ಅಂತ ರೆಡಿಯಾಗಿದ್ದೀನಿ ಇವಾಗ. ಆ್ಯಂಡ್ ಫೋಟೋಶೂಟ್ ಮಾತ್ರ ನಾನು ಹೋಗ್ತೀನಿ. ನಮ್ಮ ಡ್ಯಾಡಿ ಬರ್ತಾಯಿಲ್ಲ, ಬಟ್ ನಾವು ವ್ಲಾಗ್ ಮಾಡಬೇಕಾದ್ರೆ ಮಾಡಲೇಬೇಕು. ವೆಹಿಕಲ್ ಇಲ್ಲಿದೆ. ಸೊ ಆ್ಯಕ್ಚುಲಿ ನಮ್ಮ ಡ್ಯಾಡಿ ಜಲ್ದಿ ರೆಡಿಯಾಗಿ ಹೇಳಿದ್ರು, ನಾನು ಸ್ವಲ್ಪ ಲೇಟ್ ಮಾಡಿದೆ, ವೀಡಿಯೋ ಮಾಡ್ತಾಯಿದ್ದೆ. ಸೊ ಬನ್ನಿ, ಇವಾಗ ನಾವು ಒಬ್ಬರೇ ಹೋಗಬೇಕು. ನಾನಿವತ್ತು 17 ಇಯರ್ಸ್ ಆಗಿ ನಮ್ಮ ಡ್ಯಾಡಿ ಕಡೆಯಿಂದ ಪರ್ಮಿಷನ್ ಸಿಕ್ತು. ಹತ್ತಿ ಬೆಳಗ್ಗೆ ನೈಟ್ 7 o'clock ಫೋಟೋಶೂಟ್ ಹೋಗೋಕ್ಕೆ ಗೈಸ್. ಎಕ್ಸ್ಪೀರಿಯೆನ್ಸ್ ಮಾಡೋಣ ಒಬ್ಬನೇ ನೈಟ್ ಟೈಮಲ್ಲಿ ಹೇಗೆ ಹೋಗ್ತೀನಿ ಅಂತ. ಬಟ್ ಕೇರ್ಫುಲ್ಲಾಗಿ ಹೋಗ್ತೀನಿ, ಕೇರ್ಫುಲ್ಲಾಗಿ ಬರ್ತೀನಿ. ಫೋಟೋಶೂಟ್ ಮಾಡಿಸ್ಕೊಂಡು ಜಸ್ಟ್ ಬಿ ಕ್ವೈಟ್, ಡೂ ಯು ವರ್ಕ್ ಆ್ಯಂಡ್ ಕಮ್ ಬ್ಯಾಕ್. ಆ್ಯಂಡ್ ಗೈಸು, ವೀಡಿಯೋ ಕ್ವಾಲಿಟಿ ನಿಜವಾಗ್ಲೂ ಬ್ಲರ್ ಆಗಿದೆ. ಇನ್ಮೇಲೆ ನೈಟಲ್ಲಿ ಬ್ಲಾಗ್ ಅವಾಯ್ಡ್ ಮಾಡ್ತೀನಿ. ಆ್ಯಂಡ್ ಛತ್ರಿ ತೊಗೊಂಡಿದ್ದೀನಿ. ಇನ್ ಕೇಸ್ ರೈನ್ ಬಂದರೆ ಛತ್ರಿ ಯೂಸ್ ಆಗುತ್ತೆ. ಕೋಟ್ ತೆಗೆದು ಪ್ಯಾಕ್ ಮಾಡಿಟ್ಬಿಡ್ತೀನಿ, ಸೆಕೆ ಆಗುತ್ತೆ. ಸೊ ಕೋಟ್ ಬಿಚ್ಚಿಬಿಟ್ಟು ಹೋಗೋಣ. ಲೆಟ್ಸ್ ಗೋ ವಿತೌಟ್ ಸ್ಟಾಪಿಂಗ್. ಲೆಟ್ಸ್ ಗೋ ಅಲೋನ್. ಸೊ ಫೈನಲಿ ಐ ಆಮ್ ಔಟ್. ನಮ್ಮ ಗಾಡಿ ನೋಡ್ತಾ ಹೋಗ್ತಾ ಇದ್ವಿ ಹತ್ತಿ ಬೆಳಗ್ಗೆ ಒಬ್ಬನೇ ಅಲೋನ್. ಲೆಟ್ಸ್ ಗೋ. ಗೈಸ್, ವಾಟ್ ಇಸ್ ದಿಸ್? ನಾನು ಆಚೆ ಹೋಗ್ತಾ ಇದ್ದೀನಿ, ಜಿಪ್ಪು ಹಾಕ್ತೀನಿ ಪ್ರೈವಸಿ. ಸೊ ಫಟ್ಟಂತ ಹಾಕೊಂಡು ಹೋಗ್ತಾಯಿದ್ದೀನಿ. ಆ್ಯಂಡ್ ಆನ್ ದ ವೇ ಈ ಥರ ವೀಡಿಯೋ ಮಾಡಿ ಟೈಮ್ ವೇಸ್ಟ್ ಮಾಡೋದು, ಜಾಸ್ತಿ ಕ್ಲಿಪ್ಸ್ ಬರಲಿ ಅಂತ ಗಾಡಿ ಮೇಲೆ ಕೂತ್ಕೊಂಡು
ಬನ್ನಿ ಲೆಟ್ಸ್ ಗೋ. ಆ್ಯಂಡ್ ಗೈಸ್ ಸಾರಿ ಫಾರ್ ದ ಕ್ಲಾರಿಟಿ, ನೈಟ್ ಟೈಮ್ ಕ್ಲಿಯರ್ ವಿಡಿಯೋ ಬರೋಲ್ಲ, ಬರಬೇಕಂದ್ರೆ ಲೈಟ್ ಎಕ್ಸ್ಟ್ರಾ ಬೇಕಾಗುತ್ತೆ. ಸೊ ಬನ್ನಿ ಹೋಗೋಣ, ಇವತ್ತೊಂದು ದಿನ ಅಷ್ಟೇ. ಗೈಸ್ ಬ್ಲಾಗ್ ಕಂಟಿನ್ಯೂ ಮಾಡ್ಕೊಂಡು ಹೋಗುವಾಗ ID ಕಾರ್ಡ್ ಬಿಚ್ಚಬೇಕಂತ ಅನಿಸ್ಬಿಟ್ಟು ಎಂಟ್ರೆ ಬರ್ತಿದ್ದಾರೆ. ಆ್ಯಂಡ್ ನಾನು ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ನಾನು ಬರೋ ಟೈಮಲ್ಲಿ ನಾನು ಹೋಗೋ ಟೈಮಲ್ಲಿ ಎಲ್ಲರೂ ಕಾಲೇಜಿಂದ ಮನೆಗೆ ಬರ್ತಾರೆ. ಆ್ಯಂಡ್ ನಾನು ಫೋಟೋ ಶೂಟ್ ಮಾಡಿಸ್ಬೇಕಂತ ನೈಟ್ ಟೈಮಲ್ಲಿ ಹೋಗ್ತಾ ಇದ್ದೀನಿ ಗೈಸ್. ಆ್ಯಂಡ್ ಗೈಸ್ ಬೇಸಿಕಲಿ ನೀವು ನೋಡ್ಬೋದು, ನಮ್ಮ ಹಿಂದೆ ಹಾಗೆ ನಮ್ಮ ಮುಂದೆ ತುಂಬ ಜನ ಬರ್ತಾ ಇದ್ದಾರೆ. ಆ್ಯಂಡ್ ಪಬ್ಲಿಕಲಿ ವ್ಲಾಗ್ ಮಾಡ್ತಾ ಹೋಗ್ತಾ ಇದ್ದೀನಿ. ಆ್ಯಂಡ್ ನೈಟ್ ಟೈಮ್ ಆಗಿರೋ ಕಾರಣ ತುಂಬ ಜನ ನೋಟಿಸ್ ಮಾಡೋಕ್ಕಾಗಲ್ಲ. ನೋಟಿಸ್ ಮಾಡಿದ್ರೆ ಅವ್ರು ನಮ್ಗೆ ನೋಟಿಸ್ ಆಗಲ್ಲ. ಅದಕ್ಕೆ ನಾನು ಫಿಯರ್ಲೆಸ್ಲಿ ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ದೀಪ ಅಂದರೆ ಸ್ವಲ್ಪ ಲೈಟ್ ಇದೆ ಅಂತ ವ್ಲಾಗ್ ಕ್ಲಿಯರಿಟಿ ಆಗಿರ್ಬೋದು ಈಗ. ಆ್ಯಂಡ್ ಗೈಸು ನೈಟ್ ಟೈಮ್ ID ಕಾರ್ಡ್ ಹಾಕೊಂಡು ಹೋಗ್ಲಿಕ್ಕೆ ಆಕ್ವರ್ಡ್ ಆಗ್ತಿದೆ, ಚೆನ್ನಾಗಿ ಫೀಲ್ ಆಗ್ತಾಯಿಲ್ಲ. ಬಟ್ ಅಲ್ಲಿ ಹೋಗ್ಬಿಟ್ಟು ಮೊಟ್ಟೆ ಹಾಕೊಬೇಕಲ್ಲ, ಅದೇ ಬಾಧೆ ಬೇಡ ಅಂತ ಐ ಆಮ್ ವೇರಿಂಗ್ ವೈ ಟು ವೇರ್ ಅಗೇನ್. ಸೊ ಲೆಟ್ಸ್ ಗೋ ಗೈಸು ಪಬ್ಲಿಕಲಿ ವ್ಲಾಗ್ ಮಾಡ್ತಾ ಹೋದಾಗ ತುಂಬ ಜನ ನನ್ನ ನೋಡಿ ನಿಲ್ತಾ ಇದ್ದಾರೆ ಅನ್ಕೊತೀನಿ. ಬಟ್ ನಾನು ಮಾಡ್ತಾ ಇದ್ದೀನಿ ವ್ಲಾಗ್. ಚಾಲೆಂಜ್ ನಮ್ಮದಿದೆ, ನಾವು ಕಂಪ್ಲೀಟ್ ಮಾಡಬೇಕು. ವೈ ಟು ಸಿ ಅದರ್ಸ್ ಲೈಫ್. ಸೊ ಲೆಟ್ಸ್ ಫೋಕಸ್ ಆನ್ ಅವರ್ ಸೆಲ್ಫ್. ಲಾಟ್ಸ್ ಆಫ್ ಪೀಪಲ್ ಆರ್ ಅಬ್ಸರ್ವಿಂಗ್. ಆ್ಯಂಡ್ ನಾನು ವ್ಲಾಗ್ ಡೈಲಿ ಮಾಡಬೇಕಂದ್ರೆ ಇಂಪ್ರೂವ್ ಮಾಡಬೇಕು ವಿತೌಟ್ ಫಿಯರ್. ಕ್ಯಾಮ್ರಾ ಹಿಡ್ಕೊಂಡು ವ್ಲಾಗ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಫಿಯರಿಂದಾಗಿ ನಾನು ವ್ಲಾಗ್ ಮಾಡೋಕ್ಕೆ ಆಗಲ್ಲ. ಕರೆಕ್ಟ್ ಅಲ್ವಾ? ಆ್ಯಂಡ್ ಡೇ ಟೈಮು ಟ್ರೈ ಮಾಡ್ತೀನಿ ವ್ಲಾಗ್ ಮಾಡೋಕ್ಕೆ. ತುಂಬ ಜನ ಬರ್ತಾ ಇದ್ದಾರೆ. ಬಟ್ ಲೆಟ್ಸ್ ಫೋಕಸ್ ಆನ್ ಅವರ್ ಸೆಲ್ಫ್ ಟು ಗ್ರೋ ಮೋರ್. ಎಕ್ಸಸೈಸ್ಗಾಗಿ ನಾನು ಇವತ್ತು ಎಕ್ಸಸೈಸೇ ಮಾಡಿಲ್ಲ ಮಾರ್ನಿಂಗ್. ಬಟ್ ಹಂಗೆ ಏನೋ ಕೆಲಸಕ್ಕಂತ ಹೋಗಿದ್ದಕ್ಕೆ ಕ್ಯಾಲೋರಿ ಲಾಸ್ ಆಗಿದೆ, 480 ಕ್ಯಾಲೋರಿ. ಗೈಸು ವ್ಲಾಗ್ ಮಾಡ್ಕೊಂಡು ಹೋಗುವಾಗ ಸಮ್ವನ್ ನೋಟಿಸ್ಡ್ ಮೀ ಕೇರ್ಫುಲ್ ಲಾಫಿಂಗ್ ಮಾಡ್ತೀನಿ. ಗೈಸು ಡೇ 2 ಔಟ್ ಆಫ್ 100 ಡೇ ವ್ಲಾಗ್ ಚಾಲೆಂಜ್. ಸೊ ಇವತ್ತು ನಾನು ಹೇಳಿದ್ದೇನೆ ಪಬ್ಲಿಕಲಿ. ಸೊ ನೈಟ್ ಟೈಮಲ್ಲಿ ಫಾರ್ ದ ಫಸ್ಟ್ ಟೈಮ್ ನೈಟ್ ಟೈಮಲ್ಲಿ ಬಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಚಾಲೆಂಜ್ ತೊಗೊಂಡ್ರೆ ಮಾಡಬೇಕಲ್ವ. ಸೊ ಯಾವ ಪಾಸಿಟಿವ್ ಎನರ್ಜಿ ನನಗೆ ಬಂದಿದೆ ಗೊತ್ತಿಲ್ಲ, ಬಟ್ ಮಾಡ್ತಾ ಇದ್ದೀನಿ ವಿತ್ ಕಾನ್ಫಿಡೆಂಟ್ ನೈಟ್ ಟೈಮ್ ನೋಡಿ ಹೋಗ್ಲಿಕ್ಕಿದ್ದೀನಿ. ಗೈಸು ನೀವು ನೋಟಿಸ್ ಮಾಡಿದ್ದೀರ ಅಂತ ಗೊತ್ತಿಲ್ಲ, ಬಟ್ ಡೇ ಟೈಮ್ ಕಂಪೇರ್ ಮಾಡಿದ್ರೆ ನೈಟ್ ಟೈಮ್ ತುಂಬ ಟ್ರಾಫಿಕ್ ಕಡಿಮೆ ಇದೆ. ಆದರೂ ಟ್ರಾಫಿಕ್ ಇದೆ. ಹಾಗೆ ಅಂದರೆ ವೆಹಿಕಲ್ಸ್ ತುಂಬ ಮೂವ್ ಆಗ್ತಿದೆ. ಅದರ ಅರ್ಥ ಮನೆಗೆ ಹೋಗ್ತಿದೆ. ಗೈಸ್ ಪಬ್ಲಿಕಲಿ ವ್ಲಾಗ್ ಮಾಡುವಾಗ ತುಂಬ ಕಡಿಮೆ ಸಲ ನಾನು ಫೋನ್ನ ಕೈಯಲ್ಲಿ ಎತ್ತಿದ್ದೀನಿ. ಕೈಯಲ್ಲಿ ಎತ್ತಾಗೂ ಮತ್ತೆ ಇಟ್ಬಿಡ್ತಿದೆ ಇದು. ಆ್ಯಂಡ್ ಇವತ್ತೇನೋ ಕಾನ್ಫಿಡೆಂಟಾಗಿ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಓಕೆ. ಬನ್ನಿ ಯಾವ ಥರ ಪಾಸಿಟಿವ್ ಎನರ್ಜಿ ಬಂದರೆ ಇಟ್ಸ್ ಓಕೆ ಅಂತಂದು. ಗೈಸು ಬಸ್ ಸ್ಟ್ಯಾಂಡಿಗೆ ಬಂದಾಗ ಇಲ್ಲಿ ನೋಡಿ ಕರ್ನಾಟಕ ಧ್ವಜ. ಸಾರಿ ಗೈಸ್ ಬ್ಲರ್ ಇದೆ, ಯಾಕಂದರೆ ಲೈಟ್ ಇಲ್ಲ, ಫೋಕಸ್ ಇಲ್ಲ. ಲೈಟ್ ಇಲ್ಲ ಅದಕ್ಕೆ ಕ್ಲಿಯರಾಗಿ ಹೋಗ್ತೀನಿ. ಗೈಸು ಹೆಡ್ಫೋನ್ ಹಾಕೊಂಡು ಬ್ಲಾಗ್ ಮಾಡುವಾಗ ನನ್ನ ಹಿಂದೆ ಕಾರ್ ಬಂದಿದೆ, ನನಗೆ ಗೊತ್ತಾಗಿಲ್ಲ. ಸೊ ನೋಡ್ಬೋದು ಕಾರ್. ಆ್ಯಂಡ್ ಈ ಬಸ್ನ ತೋರಿಸ್ತಾ ಇದೆ ಕರ್ನಾಟಕ ಧ್ವಜ. ಸೊ ಇವಾಗ ಸ್ವಲ್ಪ ಕ್ಲಿಯರ್ ಇದೆ ಅನ್ಕೊಂತೀನಿ. ಸೊ AC ಬಸ್ಸಸ್ ಎಲ್ಲ ನಿಲ್ತಾ ಇಲ್ಲ, ಬಟ್ BMTC ಬಸ್ ನಿಲ್ತಾ ಇಲ್ಲ. ನೋಡೋಣ ಹೆಚ್ಚು ಗೈಸು ಫೈನಲಿ BMTC ಬಸ್ ಬಂದಿದೆ. ಸೊ ಗೈಸ್ ರೈಟ್ ನಾವು ಈಗ ಬಸ್ ತೋರಿಸ್ತೀನಿ. ಆ ಬಸ್ಸಲ್ಲಿ ಸೀಟ್ ಇದ್ದಿಲ್ಲ. ಆ್ಯಂಡ್ ಮತ್ತೆ ವೇಟ್ ಮಾಡ್ತಾ ಇದ್ದೀನಿ. ಬೇರೆ ಬಸ್ ಬಂದರೆ ಅಲ್ಲಿ ಹೋಗ್ತೀನಿ. ಆ್ಯಂಡ್ ಬಸ್ಸಲ್ಲಿ ಶೂಟ್ ಮಾಡೋದು ಸ್ವಲ್ಪ ಕಡಿಮೆ ಆಗುತ್ತೆ, ಯಾಕಂದರೆ ನಮ್ಮ ಮೇನ್ ಕೆಲಸ ಇದೆ, ಟೈಮ್ ಲೇಟ್ ಆಗ್ತಲ್ಲ. ಅದಕ್ಕೆ ಸ್ವಲ್ಪ ಶೂಟ್ ಕಡಿಮೆ ಮಾಡ್ತೀನಿ ಬಸ್ಸಲ್ಲಿ. ಆ್ಯಂಡ್ ಪಟ್ಟಂತ ವೀಡಿಯೋ ಶೂಟ್ ಹೋಗೋಣ, ಫೋಟೋ ಶೂಟ್ ಹೋಗೋಣ. ಹಾಗೆ ನನಗೆ ಸಾಫ್ಟ್ ಕಾಪಿನ ತೊಗೊಬೇಕು, ಹಾರ್ಡ್ ಕಾಪಿ ತೊಗೊಬೇಕು. ಫೋಟೋ ಶೂಟ್ ಅಂದರೆ ಒಂದು ಡೌನ್ಲೋಡ್ ಮಾಡಿ ನನ್ನ ಮೊಬೈಲಲ್ಲಿ ಸೇವ್ ಆಗುತ್ತೆ, ಒಂದು ಫೋಟೋ ಪ್ರಿಂಟ್ ಹಾಕೋದು. ಗೊತ್ತಾಯ್ತು ಗೈಸ್, ನೈಟ್ ಟೈಮ್ ಬ್ಲಾಗ್ ಮಾಡಬೇಕಂದ್ರೆ ನಿಮ್ಮ ಫೇಸ್ ತುಂಬ ಹತ್ತಿರ ಇಡಬೇಕು. ಇವಾಗ ಗೊತ್ತಾಯ್ತು ನೈಟ್ ಟೈಮ್ ಬ್ಲಾಗ್ ಇದು ಮಾಡೋದು. ಸೊ ಫೇಸ್ ಹತ್ತಿರ ಇದ್ದ ತಕ್ಷಣ ಬ್ಲಾಗ್ ಮಾಡೋಕ್ಕೆ ಬರ್ತದೆ. ಫೇಸ್ ಕ್ಲಿಯರಾಗಿ ಕಾಣ್ತಿದೆ ಅಂದ್ಕೊತೀನಿ. ಆ್ಯಂಡ್ ವೇಟಿಂಗ್ ಫಾರ್ ದ ಬಸ್ ಗೈಸ್. ಇವಾಗ ಕಾಯಿನ್ ಬಗ್ಗೆ ಶೂಟ್ ಮಾಡ್ತೇವೆ. ಹತ್ತಿರ ಬಂದಾಗ ನೋಡಿ ಎಷ್ಟು ಕ್ಲಿಯರ್ ಇದೆ ಗೈಸ್. ನೈಟ್ ಟೈಮ್ ಚೇಂಜ್ ಬಗ್ಗೆ ಟೆನ್ಷನ್ ಬೇಡ ಅಂತ ಕಾಯಿನ್ಸ್ ಎಲ್ಲ ತೊಗೊಂಡಿದ್ದೀನಿ. 6 to 12 rupees. ಸೊ ಬಸ್ಸಿಗಾಗಿ ವೇಟಿಂಗ್. ಸೊ ಬಸ್ ಬಂದರೆ ಲೆಟ್ಸ್ ಗೋ. ಸೊ ಹೆಂಗಾದರೂ ಬಸ್ ಬರ್ತಾ ಇದೆ, ಅದಕ್ಕೆ ಶೂಟ್ ಮಾಡಬೇಕಂತ ಹೇಳಿದ್ದೀನಿ. ಸೊ ನೋಡಿ ಗೈಸ್ ಎಷ್ಟು ವೆಹಿಕಲ್ ಬರ್ತಾ ಇದೆ. ಗೈಸ್ ನೈಟ್ ಟೈಮ್ ಹೋಗ್ತಾ ಹತ್ತಿರದಲ್ಲಿ ಬಸ್ಸಲ್ಲಿ. ಆ್ಯಂಡ್ ಫೋಟೋ ಸ್ಟುಡಿಯೋ ಇಲ್ಲೇ ಪಕ್ಕದಲ್ಲಿ. ಗೈಸ್ ತುಂಬ ನೈಟ್ ಆಗಿರೋ ಕಾರಣ ತುಂಬ ದೂರ ಹೋಗುತ್ತೆ.
ಇಲ್ಲೇ ಇರೋ ಫೋಟೋ ಸ್ಟುಡಿಯೋದಲ್ಲಿ ಫೋಟೋ ಮಾಡಿಸ್ಕೊಂಡು ಹಾರ್ಡ್ ಕಾಪಿ ಸಾಫ್ಟ್ ಕಾಪಿ ತಗೊಂಡು ಪಟ್ಟಣ ಮನೆಗೆ ಹೋಗಬೇಕು. ತುಂಬ ಲೇಟ್ ಆಗಿದೆ. ಬ್ಯಾಂಗ್ಳೂರು ಟ್ರಾಫಿಕ್ ನೈಟ್ ಟೈಮ್ ಅತಿ ಬೆಲೆ ಬ್ಯಾಂಗ್ಳೂರು ಕರ್ನಾಟಕ ಬಾರ್ಡರ್, ಕರ್ನಾಟಕ ತಮಿಳ್ನಾಡು ಬಾರ್ಡರ್. ಸೊ ಫೋಟೋ ಶೂಟ್ ಮಾಡಕ್ಕೆ ಬಂದಿದ್ದೆ. ಫೋಟೋ ಶೂಟ್ ಮುಗಿಸ್ಮೇಲೆ ಪರ್ಮಿಷನ್ ಕೇಳೋಣ, ಬ್ಲಾಗ್ ಮಾಡಕ್ಕೆ ಬರ್ತಾರೆ ಅಂತ ಒಳಗಡೆ ಫಸ್ಟ್ ಫೋಟೋ ಶೂಟ್ ಮಾಡ್ತೀನಿ. ಗೈಸು ಬೇಸಿಕಲಿ ಫೋಟೋ ಶೂಟ್ಗಾಗಿ ಬಂದಿದ್ದೆ. ಆ್ಯಂಡ್ ನೋಡಿ ಶಾಪ್ ಹೆಸರು ಗೈಸು ಸರ್ಪ್ರೈಸಿಂಗ್ಲಿ ನಮ್ಮ ಸ್ಟುಡಿಯೋ ಹೋಗ್ತಾ ಇದ್ದೀನಿ. ಸೊ ಫೋಟೋ ಶೂಟ್ ಮಾಡಿಸ್ತಾ ಇದ್ದೀನಲ್ಲ, ಸೊ ಅಲ್ಲಿ ಆ ಸ್ಟುಡಿಯೋ ಹೆಸರು ಸೂರ್ಯ ಅಂತ, ಸೊ ಕನ್ನಡದಲ್ಲಿ ಬರೆದಿದೆ. ಆ್ಯಂಡ್ ಗೈಸು ಈ ಒಂದು ಫೋಟೋ ಸ್ಟುಡಿಯೋ ಅತ್ತಿಬೆಲೆ ಬೆಂಗಳೂರಲ್ಲಿದೆ. ತಮಿಳ್ನಾಡು ಕರ್ನಾಟಕ ಬಾರ್ಡರ್ ಅತ್ತಿಬೆಲೆ. ಸೊ ಅತ್ತಿಬೆಲೆ ಸರ್ಕಲ್ ಬಂದಿರ್ತೀರಾ, ಸೊ ಅಲ್ಲಿಗೆ ಬಂದಿರ್ತೀರಾ. ಸೊ ಅಲ್ಲಿಂದ ಈಗ ವಾಕ್ ಮಾಡ್ಕೊಂಡು ಈ ಬಿಲ್ಡಿಂಗ್ ಬಂದು ಸೊ ಇಲ್ಲೇ ಇದೆ ಗೈಸ್. ಈಗ ಪಟ್ ಅಂತ ಒಳಗೆ ಹೇಗಿದೆ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಗೈಸ್ ಫೈನಲಿ ಶಾಪ್ ಒಳಗೆ ಬಂದಿದ್ದೀನಿ, ಫೋಟೋ ಶಾಪ್ ಒಳಗಡೆ. ಸೊ ಅಲ್ಲಿ ಶೂಟ್ ನಡೀತಿದೆ. ಸೊ ಅಲ್ಲಿ ಒಳಗೆ ಶೂಟ್ ನಡೀತೆ. ಸೊ ಶೂಟ್ ಮುಗಿಸ್ಕೊಂಡು ಸಿಗ್ತೀನಿ. ಸೊ ಒಂದು ಕಡೆ ಕ್ಯಾಮ್ರಾ ಫಿಕ್ಸ್ ಮಾಡಿರ್ತೀನಿ. ಸೊ ಶೂಟ್ ಹೇಗಾಗೈತೆ ಅಂತ ನೋಡಿ. Photo shoot is over, so we are going to home. So many okay. Check the studio once again. So time exactly ಆಗಿದೆ.
ಗೈಸು ಎಡನಹಳ್ಳಿಯಿಂದ ಹತ್ತಿವಲೆಗೆ ಫೋಟೋ ಶೂಟ್ ಮಾಡಿಸ್ಲೇಬೇಕಂತ ಬಂದೆ. ಸೊ ನಾನು ಮೊದಲೇ ಮಾಡಿಸಿರೋ ಫೋಟೋ ಶಾಪು. ಸೊ ಸೇಮ್ ಶಾಪಿಗೆ ಬಂದಿದ್ದೀನಿ ಆ್ಯಂಡ್ ಫೋಟೋ ಸಖತ್ತಾಗಿದೆ. ಸೊ ಮನೆಗೆ ಹೋಗಿ ತೋರಿಸ್ತೀನಿ ಫೋಟೋ ಹೇಗೆ ಬಂದಿದೆ ಅಂತ. ಆ್ಯಂಡ್ ಶಾಪ್ ನೋಡಿ ಗೈಸ್, ಶಾಪ್ಸ್ ಇಲ್ಲಿದೆ. ಆ್ಯಂಡ್ ಗೈಸು ಈ ಒಂದು ಶಾಪ್ ಸರ್ಜಾಪುರ ರೋಡಲ್ಲಿದೆ. ಸೊ ಇಲ್ಲಿ ಸರ್ಜಾಪುರ ರೋಡ್ ಬಸ್ ನಿಂತಿದೆ. ಎಕ್ಸಾಕ್ಟ್ಲಿ ನೀವು ಬರಬೇಕು ಒಂದು ಸೆಕೆಂಡ್. ಸೊ ನೀವು ಅಲ್ಲಿ ಹತ್ತಿಬೇರೆ ಸರ್ಕಲ್ ಇದೆ. ಸೊ ಅಲ್ಲಿಂದ ಹೇಳ್ಬಿಟ್ಟು ಸರ್ಜಾಪುರ ರೋಡ್ ಬಂದರೆ ಸೊ ಅದೊಂದು ಶಾಪ್ ಕಾಣುತ್ತೆ, ಸೂರ್ಯ ಸ್ಟುಡಿಯೋ. ಸೊ ಅಲ್ಲೇ ನಾನು ಫೋಟೋ ಶೂಟ್ ಮಾಡಿಸಿದ್ದೀನಿ. ಈ ಫೋಟೋ ಸಕ್ಕತ್ತಾಗಿದೆ. ತೋರಿಸಿ ಗೈಸ್, ಫೋಟೋ ಶೂಟ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಫೋಟೋ ತೊಗೊಂಡಿದ್ದೀನಿ. ಹಾರ್ಡ್ ಕಾಪಿ ಮತ್ತು ಸಾಫ್ಟ್ ಕಾಪಿ ಎರಡು ತೊಗೊಂಡಿದ್ದೀನಿ. ಈಗ ಫಟ್ ಅಂತ ಇದನ್ನು ಜೋಬಲ್ಲಿ ಹಾಕೊಂಡಿದ್ದೀನಿ. ಆ್ಯಂಡ್ ಇವಾಗ ಅಂಗಡಿ ನೋಡ್ತಾ ಗೈಸ್, ಅಂಗಡಿಯಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದೆ. ಹಾಗೆ ವೀಡಿಯೋಸ್ನೂ ಮಾಡಿದೆ ತುಂಬ ಥರ. ಅವ್ರು ಅಲೋ ಮಾಡಿದ್ರು, ತುಂಬ ಚೆನ್ನಾಗಿ ಒಳ್ಳೆ ಗೈಡ್ ಪರ್ಸನ್ ಆಗಿದ್ರು. ಸೊ ಎಲ್ಲ ಥರ ನನಗೆ ವೀಡಿಯೋ ಮಾಡೋಕ್ಕೆ ಅಪರ್ಚುನಿಟಿ ಕೊಟ್ಟರು ಆ್ಯಂಡ್ ವೀಡಿಯೋಸ್ನೆಲ್ಲ ಮಾಡಿದೆ, ಫೋಟೋ ತೊಗೊಂಡೆ, ಎವ್ರಿಥಿಂಗ್ ಹ್ಯಾಪನ್ಡ್. ಸೊ ಇವತ್ತಿನ ಬ್ಲಾಗ್ ತುಂಬ ಸರ್ಪ್ರೈಸಿಂಗ್ ಇತ್ತು. ಸೊ ಯಾವುದೇ ಒಂದು ಸ್ಟೆಪ್ ತೊಗೊಂಡ್ರೇ ನಿಮಗೆ ವೇ ಕಾಣಿಸ್ಬಿಡುತ್ತೆ. ಸೊ ಆ ವೇಯಲ್ಲಿ ಹೋದರೆ ಸಾಕು, ನಿಮಗೆ ಬೆಸ್ಟ್ ವೇಗೆ ಹೋಗ್ಬೇಕು ಗೈಸ್. ಜಸ್ಟ್ ಡೂ ಗುಡ್ ಥಿಂಗ್ಸ್ ಆ್ಯಂಡ್ ಥಿಂಕ್ ಗುಡ್ ಆ್ಯಂಡ್ ವರ್ಕ್ ಆನ್ ಯುವರ್ ಡ್ರೀಮ್. ಗೈಸ್, ಸೂರ್ಯ ಡಿಜಿಟಲ್ ಸ್ಟುಡಿಯೋನಲ್ಲಿಂದ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ ಗೈಸ್. ಅತ್ತಿಬೆಲೆ ಸೂರ್ಯ ಡಿಜಿಟಲ್ ಸ್ಟುಡಿಯೋಸ್ ನಮ್ಮ ಹಿಂದೆ ನೋಡ್ತಿರೋದು. ಇಲ್ಲಿಂದ ನಾನು ಇವತ್ತಿನ ವ್ಲಾಗ್ನ ಹೀಗೆ ಎಂಡ್ ಮಾಡ್ತೀನಿ ಆ್ಯಂಡ್ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬೈ. ಗೈಸ್, ಇವತ್ತಿನ ವ್ಲಾಗ್ ತುಂಬ ಅಂದರೆ ಅತ್ತಿಬೆಲೆನ ಮಾಡಿದ್ದೀನಿ. ಸೊ ಇವಾಗ ಜಾಸ್ತಿ ವ್ಲಾಗ್ ಮಾಡಿದ್ದೀನಿ. ಇವಾಗ ಮನೆಗೆ ರಿಟರ್ನ್ ಆಗಬೇಕು. ಸೊ ವಿ ಹ್ಯಾವ್ ಟು ಗೋ ರಿಟರ್ನ್. ಗೈಸು ಇನ್ನೇನು ಕೆಲಸ ಎಲ್ಲ ಕೆಲಸ ಮುಗಿತು. ಸೊ ಇವಾಗ ಫಟ್ ಅಂತ ಮನೆಗೆ ಹೋಗಿ ಮನೇಲಿ ಫೋಟೋ ಹೇಗಿದೆ ಅಂತ ತೋರಿಸ್ತೀನಿ. ಅಲ್ಲಿ ತನಕ ಆನ್ ದ ವೇ ಒಂದಿಷ್ಟು ಸಿನಿಮ್ಯಾಟಿಕ್ಸ್ನ ನೋಡ್ತಾ ಇರಿ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಗೈಸ್, ಫಾರ್ ದ ಫಸ್ಟ್ ಟೈಮ್ ಸಿಟಿಯಲ್ಲಿ ನಾನು ಬಂದಿರೋದು. ಐ ಮೀನ್ ನೈಟ್ ಟೈಮಲ್ಲಿ ಅತ್ತಿಬೆಲೆಗೆ ಬಂದಿರೋದು. ಬೇಸಿಕಲಿ ಡೇ ಟೈಮಲ್ಲಿ ಬ್ಲಾಗ್ ಮಾಡ್ತಾ ಇದ್ದೆ ಕಾಲೇಜ್ ಹೋಗ್ಬೇಕಾದ್ರೆ. ಸೊ ನೈಟ್ ಟೈಮ್ ಹೊಡೆಯೋದು ಅತ್ತಿಬೆಲೆ ನೈಟ್ ಟೈಮ್. ಇದು ತಮಿಳ್ನಾಡು ಬಾರ್ಡರ್, ತಮಿಳ್ನಾಡು ಕರ್ನಾಟಕ ಬಾರ್ಡರ್. ನೆಕ್ಸ್ಟ್ ಮುಂದೆ ಹೋದರೆ ಅದು ನೋಡಿದ್ರೆ ತಮಿಳ್ನಾಡು ಕರ್ನಾಟಕ ಬಾರ್ಡರ್. ಇದು ಕರ್ನಾಟಕ ಬ್ಯಾಂಗ್ಳೂರು. ಸೊ ನೋಡ್ಬೋದು BMTC ಬಸ್ ಇದೆ ಆ್ಯಂಡ್ ಅತ್ತಿಬೆಲೆ ನೋಡಿ ಹೇಗಿದೆ. ಸೊ ನಿನ್ನೆ ನೈಟ್ ನಾನು ಬಂದು ವೀಡಿಯೋ ಮಾಡೋಕ್ಕಾಗಿಲ್ಲ, ಫೋಟೋ ತೋರ್ಸೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಡೇ 3ಅಲ್ಲಿ ಡೇ 3 ವೀಡಿಯೋ ಸಪ್ರೇಟ್ ಬರುತ್ತೆ. ಬಟ್ ಡೇ 2 ವೀಡಿಯೋಸಲ್ಲಿ ಏನು ತೋರಿಸ್ಬೇಕಿತ್ತು ಫೋಟೋ. ಸೊ ಬನ್ನಿ ತೋರಿಸೋಣ ಹೇಗಿದೆ ಅಂತ. ಫೋಟೋ ಸ್ಟುಡಿಯೋಯಿಂದ ಹೇಗಿತ್ತು ಫೋಟೋ ಅಂತ ತೋರಿಸ್ತೀನಿ. ಗೈಸ್, ನಿಮಗೇನಾದರೂ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಇಂಟ್ರೆಸ್ಟಿಂಗ್ ಹಾಗೆ ಚಾಲೆಂಜಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬೈ. ಜೈ ಹಿಂದ್, ಜೈ ಕರ್ನಾಟಕ. ಗೈಸು ಫೋಟೋ ಹೇಗಿದೆ ನೋಡಿ, ಫೋಟೋ ಹಿಂಗಿದೆ ಗೈಸು. ಫೋಟೋ ತೆಗೆದು ನೋಡೋಣ ಹೇಗಿದೆ ಅಂತ. ಗೈಸು ಫೈನಲಿ ಫೋಟೋ ತೋರಿಸಿದ್ದೀನಿ. ಸೊ ವ್ಲಾಗ್ನ ಎಂಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಎಂಡಿಂಗ್ ಇಂಟ್ರೊಡಕ್ಷನ್. ಆ್ಯಂಡ್ ಗೈಸು ಇವತ್ತಿನ ಡೇ 2 ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬೈ, ಲವ್ ಯು ಗೈಸ್.